ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ, ಇದರಿಂದ ಶ್ರೀಮದ್ ಭಗವದ್ಗೀತೆ ಕರ್ಮಯೋಗವನ್ನು ಇವತ್ತು ತಿಳ್ಕೊಳ್ಳೋಣ. ಅರ್ಜುನ ಹೇಳ್ತಾನೆ, ಜನಾರ್ದನ, ನಿನಗೆ ಕರ್ಮಕ್ಕಿಂತ ಜ್ಞಾನನೇ ಶ್ರೇಷ್ಠ ಅನ್ಸೋದಾದ್ರೆ ಕೇಶವನೇ, ನನ್ನನ್ನು ಭಯಂಕರವಾದಂತಹ ಕರ್ಮದಲ್ಲಿ ಯಾಕೆ ಹಾಕ್ತಾ ಇದೆಯಾ? ನಿನ್ನ ಈ ಒಂದು ಮಿಶ್ರಿತ ಮಾತುಗಳಿದೆಯಲ್ಲ, ಅಂದರೆ ಇದನ್ನು ಹೇಳ್ತಿದ್ಯಾ ಅದನ್ನು ಹೇಳ್ತಿದ್ಯಾ, ಎಲ್ಲ ಕಂಬೈನ್ ಮಾಡ್ಕೊಂಡು ಹೇಳ್ತಾ ಇದೆಯಲ್ಲ, ಈ ಮಾತುಗಳು ನನ್ನ ಬುದ್ಧಿಯನ್ನು ಮೋಹಿತಗೊಳಿಸ್ತಾ ಇದೆ. ಅದಕ್ಕೋಸ್ಕರನೇ ನನಗೆ ಯಾವುದು ಕಲ್ಯಾಣಕರವಾಗುತ್ತೋ ಆ ಒಂದು ವಿಷಯವನ್ನು ನನಗೆ ನಿಶ್ಚಯವಾಗಿ ಹೇಳು. ನೀನು ಎಲ್ಲವನ್ನ ಹೇಳಿದ್ರೆ ನನಗೆ ಕನ್ಫ್ಯೂಸ್ ಆಗುತ್ತೆ. ನನಗೆ ಯಾವುದಾದ್ರೂ ಒಂದು ನನಗೆ ಒಳ್ಳೇದಾಗಬೇಕು, ಅದನ್ನು ಹೇಳು ಅಂತಂದ್ಬಿಟ್ಟು ಇಲ್ಲಿ ಕೇಳ್ಕೊಳ್ತಾ ಇದ್ದಾನೆ. ಸೊ ಅದಕ್ಕೆ ಭಗವಂತ ಹೇಳ್ತಾನೆ, ನಿಷ್ಪಾಪನೆ ಅಂದರೆ ಪಾಪವನ್ನೇ ಮಾಡದೇ ಇರುವಂಥವನೇ ಅಂತ ಅಲ್ಲಿ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಈ ಲೋಕದಲ್ಲಿ 2 ರೀತಿಯ ನಿಷ್ಠೆಗಳನ್ನು ನಾನು ಹೇಳಿದ್ದೀನಿ. ಅದರಲ್ಲಿ ಸಾಂಖ್ಯಯೋಗಿಗಳ ನಿಷ್ಠೆ ಇದೆಯಲ್ಲ, ಇದು ಜ್ಞಾನಯೋಗದಿಂದ ಆಗತ್ತೆ. ಮತ್ತು ಯೋಗಿಗಳ ನಿಷ್ಠೆ ಇದೆಯಲ್ಲ, ಅದು ಕರ್ಮಯೋಗದಿಂದ ಆಗತ್ತೆ. ಮನುಷ್ಯ ಕರ್ಮದ ಪ್ರಾರಂಭವನ್ನು ಮಾಡದೇನೆ ನಿಷ್ಕರ್ಮತೆಯನ್ನು, ಅಂದರೆ ಏನೂ ಮಾಡದೇ ಇರುವಂಥದ್ದು ಯೋಗ ನಿಷ್ಠೆಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಯೋಗ ನಿಷ್ಠೆಯನ್ನು ಪಡ್ಕೋಬೇಕು ಅಂತಂದರೆ ಅವನು ಕೆಲಸ ಮಾಡಿಯೇ ಪಡ್ಕೋಬೇಕು. ಕೆಲಸ ಮಾಡ್ದೇನೆ ನಮಗೇನು ಸಿಗೋದಿಲ್ಲ ಅನ್ನೋದು ಗೊತ್ತಾಗತ್ತಲ್ವ ಇಲ್ಲಿ. ಯಾಕೆ ಅಂತಂದರೆ ನಹಿ ಕಶ್ಚಿತ್ ಕ್ಷಣಮಪಿ, 1 ನಿಮಿಷ 1 ಸೆಕೆಂಡ್ ಕೂಡ ನಾವು ಏನೂ ಮಾಡದೆ ಸುಮ್ಮನೆ ಇರೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಭಗವಂತ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಸೊ ಕರ್ಮವನ್ನು ಮಾಡದೆ ಯಾರೂ ಇರೋದಕ್ಕಾಗಲ್ಲ. ನೋಡಿ, ಇಲ್ಲಿ ಯೋಗ ನಿಷ್ಠೆಯನ್ನು ನಾವು ಪಡ್ಕೋಬೇಕು ಅಂತಂದ್ರೂ ಇಲ್ಲಿ ಕರ್ಮವನ್ನು ಪ್ರಾರಂಭ ಮಾಡಲೇಬೇಕು. ಕೇವಲ ಕರ್ಮಗಳನ್ನು ನಾವು ಅದರ ಸ್ವರೂಪದಿಂದ ತ್ಯಾಗ ಮಾಡೋದ್ರಿಂದ ಸಿದ್ಧಿಯನ್ನು, ಸಾಂಖ್ಯ ನಿಷ್ಠೆಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಏನು, ಈಗ ನಾನು ಯಾರ ಹತ್ರನೂ ಮಾತಾಡ್ತೀನಿ ಅಂತ ಇಟ್ಕೊಳ್ಳಿ, ಅದು ಒಂದು ಕೆಲಸನೇ. ಮಾತಾಡಬೇಕಾದ್ರೆ ಏನು ತಪ್ಪು ಮಾತಾಡ್ಬಿಡ್ತೀನೋ ಅಥವಾ ಏನು ಮಾತಾಡೋದಿಲ್ವೋ ಅದರಿಂದ ನನಗೆ ಏನಾದರೂ ಒಂದು ಕರ್ಮ ಬಂಧನ ಸಿಕ್ಕಿಬಿಡುತ್ತೆ, ಅದಕ್ಕೆ ನಾನು ಮಾತೇ ಆಡಬಾರ್ದು ಅಂತ ಸುಮ್ಮನೆ ಇದ್ಬಿಡೋದು. ಅಥವಾ ಕರ್ತವ್ಯ ಕರ್ಮಗಳು ಎಷ್ಟೊಂದಿರುತ್ತೆ, ಅದನ್ನು ಮಾಡಬೇಕಾದ್ರೆ ನಾನು ಏನಾದರೂ ತಪ್ಪು ಮಾಡಿಬಿಟ್ರೆ ಏನು ಮಾಡೋದು ಅಂತ ಅಂದ್ಕೊಂಡು ಮಾಡದೇ ಇರೋದಿದೆಯಲ್ಲ, ಅದರಿಂದನೂ ಕೂಡ ಅದು ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸ್ವರೂಪದಿಂದ ತ್ಯಾಗ ಮಾಡೋದ್ರಿಂದ ಕರ್ಮಗಳನ್ನು ನಾವು ಸಾಂಖ್ಯ ನಿಷ್ಠೆಯನ್ನು ಪಡ್ಕೊಳ್ಳೋದಕ್ಕಾಗೋದಿಲ್ಲ. ನಿಸ್ಸಂದೇಹವಾಗಿ ಕೂಡ ಯಾವುದೇ ಮನುಷ್ಯ ಯಾವುದೇ ಕಾಲದಲ್ಲೂ ಕೂಡ ಕ್ಷಣ ಮಾತ್ರನೂ ಕರ್ಮ ಮಾಡದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ ಇಡೀ ಮನುಷ್ಯ ಸಮುದಾಯ ಪ್ರಕೃತಿ ಜನಿತವಾದಂತಹ ಗುಣಗಳ ಮೂಲಕ ಪರವಶವಾಗಿರುವ ಕರ್ಮವನ್ನು ಮಾಡೋದಕ್ಕೆ ಬಾಧ್ಯನಾಗ್ತಾನೆ. ನಮಗಿಷ್ಟ ಇರಲಿ ಇಷ್ಟ ಇಲ್ಲದೆ ಇರಲಿ, ನಮ್ಮಲ್ಲಿ ಇರುವಂಥ ಪ್ರಾಕೃತಿಕವಾಗಿರುವಂಥ ಕೆಲವೊಂದು ಗುಣಗಳಿರುತ್ತಲ್ಲ, ಈಗ ನಾವು 3 ಗುಣಗಳು ಮಿಕ್ಸ್ ಆಗಿರುತ್ತೆ, 2 ಮಿಕ್ಸ್ ಆಗಿರುತ್ತೆ ಅಂತೆಲ್ಲ ತಿಳ್ಕೊಂಡಿದ್ದೀವಲ್ವ, ಆ ರೀತಿ ಆ ಗುಣಗಳ ಒಂದು ಮಿಶ್ರಣವಾಗಿ ಅದು ಪ್ರಾಕೃತಿಕವಾಗಿ ನಮ್ಮ ಒಳಗಡೆಯಿಂದ ಬರುತ್ತೆ. ಅದರಿಂದ ನಾವು ಕೆಲಸವನ್ನು ಮಾಡಲೇಬೇಕಾಗತ್ತೆ ಹೊರತು ನನಗಿಷ್ಟ ಇದ್ದರೂ ಮಾಡಬೇಕಾಗತ್ತೆ, ಇಷ್ಟ ಇಲ್ಲ ಅಂತಂದರೂ ಮಾಡಬೇಕಾಗತ್ತೆ. ಈಗ ಮೂಢಬುದ್ಧಿ ಇರುತ್ತಲ್ಲ, ಅಂಥ ಮನುಷ್ಯ ಎಲ್ಲ ಇಂದ್ರಿಯಗಳನ್ನು ಕೂಡ ಹಠಪೂರ್ವಕವಾಗಿ ಇಲ್ಲ ನಾನು ಕಂಟ್ರೋಲ್ ಮಾಡಿಬಿಡ್ತೀನಿ, ನಾನು ಕೆಲಸ ಮಾಡಲ್ಲ, ಮಾತಾಡಲ್ಲ, ಏನು ಮಾಡೋದಿಲ್ಲ ಅಂತ ಹಠಪೂರ್ವಕವಾಗಿ ಮೇಲ್ಗಡೆಯಿಂದ ತಡ್ಕೊಂಡು ಇಟ್ಕೊಂಡಿದ್ರು ಕೂಡ ಮನಸ್ಸಿನ ಮೂಲಕ ಆ ಇಂದ್ರಿಯಗಳ ವಿಷಯವನ್ನೇ ಚಿಂತನೆ ಮಾಡ್ತಾ ಇರ್ತಾನೆ ಅಲ್ವಾ. ಈಗ ಮೇಲ್ಗಡೆಯಿಂದ ನಾವು ಮಾಡಲಿಲ್ಲ ಅಂತಂದ್ರು ನಮಗೆ ಅದರಲ್ಲಿ ಆಸಕ್ತಿ ಇರೋದ್ರಿಂದ ಒಳಗಡೆಯಿಂದ ಅದು ಮನಸ್ಸು ಅದರ ಬಗ್ಗೆನೇ ಆಲೋಚನೆ ಮಾಡ್ತಾ ಇರುತ್ತೆ. ಆ ರೀತಿ ಮಾಡ್ತಾನಲ್ಲ, ಅವನನ್ನು ಮಿಥ್ಯಾಚಾರಿ ಅಂತ ಹೇಳ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಈಗ ಅರ್ಥ ಆಯ್ತು ಅಂದರೆ ಸುಳ್ಳು, ಅವನು ಎಲ್ಲ ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ ಹೊರತು ಒಳಗಡೆಯಿಂದ ಅವನು ಮನಸ್ಸಿನಿಂದ ಅದರದೇ ಚಿಂತನೆ ಮಾಡ್ತಾ ಇದ್ರೆ ಅವನು ಮಿಥ್ಯಾಚಾರಿ ಅಂತ ಅನ್ನಿಸ್ಕೊಳ್ತಾನೆ. ಆದರೆ ಅರ್ಜುನ, ಯಾವ ಮನುಷ್ಯ ಮನಸ್ಸಿನಿಂದ ಇಂದ್ರಿಯಗಳನ್ನು ವಶದಲ್ಲಿಟ್ಕೊಂಡು ಅನಾಸಕ್ತನಾಗಿ 10 ಇಂದ್ರಿಯಗಳ ಮೂಲಕ ಕರ್ಮಯೋಗದ ಆಚರಣೆಯನ್ನು ಮಾಡ್ತಾನೋ ಅವನು ನಿಜವಾಗ್ಲೂ ಶ್ರೇಷ್ಠ. ನೋಡಿ, ನಾವೇನು ತಿಳ್ಕೊಂಡಿದ್ದೀವೋ ಅದಕ್ಕೆ ಉಲ್ಟಾ ಇದೆ ಇದು. ನಾವೇನು ಅಂದ್ಕೊಳ್ತೀವಿ, ಇಂದ್ರಿಯಗಳಿಂದ ನಾವು ಕೆಲಸ ಮಾಡಲಿಲ್ಲ ಅಂತಂದರೆ ನಾವೇನು ಮಾಡ್ತಾ ಇಲ್ಲ ಅಂತ ಅರ್ಥ ಅಂತ. ಆದರೆ ಇಂದ್ರಿಯಗಳು ಕೆಲಸ ಮಾಡ್ತಾ ಇದ್ರೂ ಕೂಡ ಒಳಗಡೆಯಿಂದ ಮನಸ್ಸು ಅದರಲ್ಲಿ ಆಸಕ್ತವಾಗಿಲ್ಲ ಅಂತಂದರೆ ನಿಜವಾಗ್ಲೂ ನಾವು
ಕಂಟ್ರೋಲ್ ಮಾಡಿದ್ದೀವಿ ಅಂತ ಅರ್ಥ. ಈಗ ಸದ್ಗುರುಗಳು ಮತ್ತು ಆತ್ಮ ಸಾಕ್ಷಾತ್ಕಾರವಾಗಿರುವಂಥವ್ರು ಅವರೆಲ್ಲ ನೋಡಿ ನಮ್ಮ ಹಾಗೇನೆ ಎಲ್ಲ ಕೆಲಸಗಳು ಮಾಡ್ತಾ ಇರ್ತಾರೆ. ಆದರೆ ಒಳಗಡೆಯಿಂದ ಅವರು ನಿಸ್ಸಂಗರಾಗಿರ್ತಾರೆ. ಅಂದರೆ ಆ ಇಂದ್ರಿಯಗಳನ್ನೆಲ್ಲ ವಶದಲ್ಲಿಟ್ಕೊಂಡು ಅನಾಸಕ್ತರಾಗಿ 10 ಇಂದ್ರಿಯಗಳ ಮೂಲಕ ಅವರು ಕರ್ಮದಲ್ಲಿ ತೊಡಗಿರ್ತಾರೆ. ಅವರು ನಿಜವಾಗ್ಲೂ ಶ್ರೇಷ್ಠ ಅಂತ ಇಲ್ಲಿ ಹೇಳ್ತಾ ಇರೋದು. ಅಂದರೆ ಏನು, ಮೇಲ್ಗಡೆಯಿಂದ ಬಿಡೋದಲ್ಲ, ಒಳಗಡೆಯಿಂದನೇ ನಾವು ಅದನ್ನು ಬಿಟ್ಟಿರಬೇಕು ಅಂತ ಇದರ ಅರ್ಥ. ಅದಕ್ಕೋಸ್ಕರ ಇಲ್ಲಿ ಭಗವಂತ ಹೇಳ್ತಾನೆ, ನೀನು ಶಾಸ್ತ್ರವಿಹಿತ ಕರ್ತವ್ಯ ಕರ್ಮವನ್ನು ಮಾಡು. ಯಾಕೆ ಅಂತಂದರೆ ಕರ್ಮ ಮಾಡದೇ ಇರೋದಕ್ಕಿಂತ ಕರ್ಮ ಮಾಡೋದು ಶ್ರೇಷ್ಠ. ಮತ್ತು ಕರ್ಮ ಮಾಡದೇ ಇರೋದ್ರಿಂದ ನಿನ್ನ ಶರೀರ ನಿರ್ವಹಣೆನೂ ಆಗೋದಿಲ್ಲ. ಈ ಶರೀರದಲ್ಲಿ ನಾವಿರಬೇಕು ಅಂತಂದರೆ ಅದಕ್ಕೆ ಏನೇನು ಬೇಕೋ ಪೋಷಣೆನಾದರೂ ಮಾಡಬೇಕಲ್ವಾ. ಈಗ ಪ್ರತಿದಿನ ನೀರು ಬೇಕು, ಊಟ ಬೇಕು, ಅದಕ್ಕೆ ಬೇಕಾಗಿರುವಂಥ ಪೋಷಕ ತತ್ವಗಳು ಬೇಕು. ಅದನ್ನೆಲ್ಲ ಪಡಿಬೇಕು ಅಂತಂದರೆ ನಾನು ಏನಾದರೂ ಒಂದು ಕೆಲಸ ಮಾಡಲೇಬೇಕಲ್ವಾ. ಅದಕ್ಕೋಸ್ಕರ ಆದರೂ ನೀನು ಕೆಲಸ ಮಾಡು. ಯಜ್ಞಕ್ಕೋಸ್ಕರ ಮಾಡುವಂಥ ಕರ್ಮಗಳಿಗಿಂತ ಬೇರೆ ಕರ್ಮಗಳಲ್ಲಿ ಮುಳುಗಿರ್ತಾನಲ್ಲ ಅಂಥ ಮನುಷ್ಯ ಸಮುದಾಯ ಕರ್ಮಗಳಿಂದ ಬಂಧಿತನಾಗ್ತಾನೆ. ಅಂದರೆ ಯಾವಾಗಲೂ ನಾವು ಯಜ್ಞಕ್ಕೋಸ್ಕರ ಅಂದ್ರೇನು, ಸಮರ್ಪಣೆ ಭಾವದಿಂದ ನಾವು ಕೆಲಸ ಮಾಡಬೇಕು. ಇಲ್ಲ ಅಂತಂದರೆ ಅವನಿಗೆ ಬಂಧನ ಸಿಗೋದಂತೂ ಖಂಡಿತ. ಅದಕ್ಕೋಸ್ಕರನೇ ಅರ್ಜುನ, ನೀನು ಆಸಕ್ತಿ ರಹಿತನಾಗಿ ಆ ಯಜ್ಞದ ನಿಮಿತ್ತಕ್ಕೋಸ್ಕರ ನೀನು ಚೆನ್ನಾಗಿ ನಿನ್ನ ಕರ್ತವ್ಯ ಕರ್ಮವನ್ನು ಮಾಡು. ನಿನಗೋಸ್ಕರ, ನಿನ್ನ ಬಂಧುಗಳಿಗೋಸ್ಕರ, ಬಾಂಧವರಿಗೋಸ್ಕರ, ಸ್ನೇಹಿತರಿಗೋಸ್ಕರ ಅಂತ ಮಾಡಬೇಡ. ನೀನು ಸಮರ್ಪಣೆ ಭಾವದಿಂದ ಇದು ಯಜ್ಞಕ್ಕೋಸ್ಕರ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಏನು, ಭಗವಂತನಿಗೆ ಸಮರ್ಪಣೆ ಮಾಡೋದಕ್ಕೋಸ್ಕರ ನಾನು ಇದನ್ನು ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ನಿನ್ನ ಕರ್ತವ್ಯ ಕರ್ಮಗಳನ್ನು ಮಾಡು. ಅದನ್ನು ಬಿಟ್ಟು ನಾನು ಏನು ಮಾಡೋದಿಲ್ಲ, ಸುಮ್ಮನೆ ಇದ್ಬಿಡ್ತೀನಿ, ಆಗ ನನಗೆ ಪಾಪ ಸಿಗೋದಿಲ್ಲ, ಹಾಗೆ ಹೀಗೆ ಅಂತೆಲ್ಲ ನೀನು ಮಾತಾಡಬೇಡ. ಯಾಕೆ ಅಂತಂದರೆ ಆ ಗುಣಗಳ ಪ್ರಭಾವದಿಂದ ಪ್ರಾಕೃತಿಕವಾಗಿ ನೀನು ಮಾಡೇ ಮಾಡ್ತೀಯ ಕೆಲಸಗಳನ್ನು. ಕೆಲಸ ಮಾಡದೆ 1 ಸೆಕೆಂಡು ಸುಮ್ಮನೆ ಇರೋದಕ್ಕೆ ಮನುಷ್ಯ ಸಾಧ್ಯನೇ ಇಲ್ಲ. ಈಗ ಆ ಕೆಲಸ ಮಾಡದೆ ನಾನು ಸುಮ್ಮನೆ ಕೂತ್ಕೊಂಡ್ಬಿಡ್ತೀನಿ, ನನ್ನ ಇಂದ್ರಿಯಗಳೆಲ್ಲ ನನ್ನ ಕಂಟ್ರೋಲಲ್ಲಿದೆ ಅಂದ್ಕೊಂಡ್ರೆ ಒಳಗಡೆಯಿಂದ ನೀನು ಕೆಲಸ ಮಾಡ್ತಾ ಇರ್ತೀಯ, ಅದ್ರ ಬಗ್ಗೆನೇ ಚಿಂತನೆ ಮಾಡ್ತಾ ಇರ್ತೀಯ. ಅದು ತುಂಬ ತಪ್ಪಲ್ವಾ. ಅದಕ್ಕೋಸ್ಕರ ನಿನ್ನ ಕೆಲಸ ಮಾಡದೇ ಇರೋದಕ್ಕಿಂತ ನೀನು ನಿನ್ನ ಕರ್ತವ್ಯ ಕರ್ಮಗಳನ್ನು ಯಜ್ಞಕ್ಕೋಸ್ಕರ ಅಂತ ಮಾಡಿದಾಗ ಅದು ಶ್ರೇಷ್ಠವಾಗುತ್ತೆ. ಅದಕ್ಕೋಸ್ಕರ ನೀನು ಯಜ್ಞಕ್ಕೋಸ್ಕರ ನಿನ್ನ ಕರ್ತವ್ಯ ಕರ್ಮಗಳನ್ನು ಮಾಡು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.